ಇವತ್ತು ಜನರಲ್ ಆಗಿ ಒಂದು ಪ್ರಾಕ್ಟಿಕಲ್ ಹಾರೋಸ್ಕೋಪ್ ತೊಗೊಂಡಿದ್ವಿ. ಏನಪ್ಪ ಅಂತಂದರೆ ಹ್ಯಾಪನ್ಸ್ ಆ್ಯಂಡ್ ಈವೆಂಟ್ಸ್ ಅಂದರೆ ಭೂಲೋಕದಲ್ಲಿ ಏನೇನು ನಡೀತದೆ ಅದರ ಬಗ್ಗೆ. ಇವಾಗ ಮೋದಿ ಬಂದ್ಬಿಟ್ಟು ಕಂಟ್ರೋಲ್ ಮಾಡಿದ್ರು ಅಮೇರಿಕಾ ಮೇಲೆ ಟ್ಯಾರಿಫು ಮತ್ತು ಅವ್ರ ಆ್ಯಟಿಟ್ಯೂಡು ಎಲ್ಲನೂ. ಅದು ಯಾಕೆ ಸಾಧ್ಯ? ಯಾಕೆಂದರೆ ಅಮೇರಿಕ ಏನು ಚಿಕ್ಕ ಕಂಟ್ರಿ ಅಲ್ಲ, ಮತ್ತು ಟ್ರಂಪ್ ಬಂದ್ಬಿಟ್ಟು ನಾವು ಅಂದ್ಕೊಂಡಿದ್ದಂಗೆ ಸ್ಮಾಲ್ ಪರ್ಸನ್ ಏನಿಲ್ಲ. ನೀವು ಹೇಳ್ಬೋದು ರಷ್ಯಾ ಅವರು ಇಲ್ಲ ಅಂತಂದರೆ ಮೋದಿದು ಏನೇ ನಡೀತಾ ಇರಲಿಲ್ಲ ಅಂತ. ಬಟ್ ಏನೇ ರಷ್ಯಾ ಸಪೋರ್ಟ್ ಮಾಡಿದ್ರು ಕೂಡ ವರ್ಲ್ಡ್ ವೈಡ್ ಬಂದ್ಬಿಟ್ಟು ಮೋದಿನೇ ನೋಡ್ತಾ ಇರೋದು. ಫೋಕಸ್ ಎಲ್ಲ ಬಂದ್ಬಿಟ್ಟು ಮೋದಿನ ನೋಡ್ತಾ ಇದ್ದಾರೆ. ಅದಕ್ಕೇನು ಕಾರಣ ಅಂತ ನೋಡೋಣ. ಇದು ಈ ಕಡೆ ಇರೋದು, ಈ ಕಡೆ ಚಾರ್ಟ್ ಬಂದ್ಬಿಟ್ಟು ಅವರು ಜನನ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ಅಂತಂದರೆ ಇಲ್ಲಿದ್ದಾರೆ. ಓಕೆನಾ? ಇಲ್ಲಿ ಇರೋದು ಅವ್ರ ಜಾತಕದಲ್ಲಿ ಗುರು. ಮತ್ತೆ ಇಲ್ಲಿ ಶುಕ್ರ ಇದ್ದಾರೆ, ಶುಕ್ರ ಮತ್ತೆ ಶನಿ ಹಿಂಗೆ ಇರೋದು. ಅವ್ರಿಗೆ ಚಂದ್ರ ಬಂದ್ಬಿಟ್ಟು ಇಲ್ಲಿದ್ದಾರೆ, ಮೂನ್ ಇಲ್ಲಿದ್ದಾರೆ. ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಇದ್ದಾರೆ. ನಾನು ಲಗ್ನ ಯಾಕೆ ಹಾಕಿಲ್ಲ ಅಂತಂದರೆ ಲಗ್ನ ಈಗ ಇಲ್ಲಿ ಬೇಕಾಗಿಲ್ಲ, ಸರಿನಾ? ಗೋಚಾರ ಚಾರ್ಟ್, ಇದು ಗೋಚಾರ ಚಾರ್ಟಲ್ಲಿ ಗುರು ಇಲ್ಲಿ ಜಮಿನಿ ಹೌಸಲ್ಲಿ ಇದ್ದಾರೆ. ನೀವು ಇಲ್ಲಿರೋ ಗುರುಗೂ ಇಲ್ಲಿರೋ ಗುರುಗೂ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಮೋದಿ ಸರ್ದು, ಇದು ಮೋದಿ ಸರ್ದ ಹಾರೋಸ್ಕೋಪು. ಇವತ್ತಿನ ಗೋಚಾರದಲ್ಲಿ ಗುರು ಅಂದರೆ 1 ವರ್ಷ ಇಲ್ಲೇ ಇರ್ತಾರೆ ಗುರು. ಸೊ ಇವ್ರಿಗೆ ಅನುರಾಧ ನಕ್ಷತ್ರ, ಅದನ್ನು ನಿಮಗೆ ಕನ್ಫರ್ಮ್ ಮಾಡ್ತೀನಿ, ಅನುರಾಧ ನಕ್ಷತ್ರನೇನ ಅವರು ಅಂತ. ಅವರು ಚಂದ್ರ ದೇಶ ಬರೋವಾಗೆ ನೀಚದಲ್ಲಿರೋ ಚಂದ್ರನ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಸುಮಾರು ವಿಲೇಜಲ್ಲಿ ಅವರು ಬಾತ್ರೂಮ್ಸ್ ಕಟ್ಕೊಟ್ಟಿದ್ರು ಫ್ರೀಯಾಗೆ. 3,000 ಸಾವಿರ ಆಗೋ ಅಂಥ ದುಡ್ಡು ಕೊಟ್ಬಿಟ್ರು. ಕೊನೆಗೆ ಕಟ್ಟಿಕೊಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು 3,000 ಸಾವಿರ ಕೊಟ್ಟು ಅದನ್ನು ಮಾಡಿದ್ರು. ಸಮ್ ಅಮೌಂಟ್ ಎಷ್ಟೋ, ಅದು ಬಾತ್ರೂಮ್ ಕಟ್ಟಿಕೊಡೋದು ಅಂತಂದರೆ ಬಾತ್ರೂಮ್ ಅನುರಾಧ ನಕ್ಷತ್ರನೇ ಬಾತ್ರೂಮ್. ಇವಾಗ ಅದನ್ನು ಡೊನೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರೋ ಚಂದ್ರ ಅವರು ಜನನ ಜಾತಕದಲ್ಲಿ ಚಂದ್ರ ಬಂದ್ಬಿಟ್ಟು ನೀಚದಲ್ಲಿ ಇರೋದು. ಆದರೆ ಇಲ್ಲಿ ಮಾರ್ಸ್ ಇಲ್ಲಿದ್ದಾರೆ, ಚಂದ್ರಮಂಗಲ ಯೋಗ ಆಗುತ್ತೆ ಒಂದು. ಮತ್ತೆ ಈ ಚಂದ್ರ ಆಕ್ಟಿವೇಟ್ ಮಾಡಿದ್ದಾರೆ ಒಂದು. ಇನ್ನೊಂದು ಅನುರಾಧ ನಕ್ಷತ್ರನೇ ಲೋಟಸ್ ಸಿಂಬಲ್. ಅವ್ರು ಏನು ಮಾಡಿದ್ರು, ಚಂದ್ರ ದಶ ನಡೀತಾ ಇರೋವಾಗೆ ಅವರು PM ಆಗ ಬಂದರೆ ಅವರು ಅರಿಕೆ ಮಾಡ್ಕೊಂಡಿದ್ರು. ಲೋಟಸ್ ಹೂವನ್ನ ಅವ್ರ ಎಡೆಗೆ ಸಮವಾಗಿ ತುಲಾಭಾರ ಇದು ಮಾಡಿದರು. ಆ ದೇವಸ್ಥಾನ ಯಾವುದು ಅಂತಲೇ ಹೇಳುತ್ತೀವಿ. ಸೊ ಹಂಗಾಗಿ ಪರ್ಫೆಕ್ಟಾಗಿ ಅವ್ರು ಯಾವ ನಕ್ಷತ್ರ ಹುಟ್ಟಿದ್ದಾರೆ ಅಂತ ಎಲ್ಲರಿಗೂ, ಪ್ರಪಂಚದಲ್ಲಿ ಇರೋರು ಎಲ್ಲರಿಗೂ ಗೊತ್ತು. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಸರಿನಾ? ಅನುರಾಧ ನಕ್ಷತ್ರ ಅಂತಂದರೆ ಚಂದ್ರ ಬಂದ್ಬಿಟ್ಟು ಇಲ್ಲಿರುತ್ತೆ ಅವ್ರ ಜನನ ಜಾತಕದಲ್ಲಿ. ಇವತ್ತು ನಡೀತಾ ಇರೋ ಇದು ದಶೆ ಬಂದ್ಬಿಟ್ಟು ಮಾರ್ಸ್ ಅಂದರೆ ಕುಜ ದಶೆ ನಡೀತಾ ಇದೆ. ಕುಜ ದಶೆ ನಡೀತಾ ಇರಬೇಕಂತಂದರೆ ಅನುರಾಧದಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗುತ್ತೆ ಚಂದ್ರ. ಇಲ್ಲಿ ಅವ್ರ ಜನನ ಜಾತಕದಲ್ಲಿ ಚಂದ್ರ ಇದೆ. ಅನುರಾಧ 1ನೇ ಫಸ್ಟು ದಶ. ನೆಕ್ಸ್ಟ್ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧ ದಶೆ ಬೀಳುತ್ತೆ. 3ನೇ ದಶೆ ಬಂದ್ಬಿಟ್ಟು ಮೂಲ ನಕ್ಷತ್ರದಲ್ಲಿ ಬೀಳ್ತದೆ, ಕೇತು ದಶೆ. 4ನೇ ದಶೆ ಬಂದ್ಬಿಟ್ಟು ಶುಕ್ರ ದಶೆ. ಆ ಶುಕ್ರ ದಶೆ ಬಂದ್ಬಿಟ್ಟು ಪೂರ್ವಷಾಢ ನಕ್ಷತ್ರದಲ್ಲಿ. 5ನೇ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಆಯ್ತಾ? ಮತ್ತೆ ಇದು ಟಚ್ ಆಗುತ್ತೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಬಂದ್ಬಿಟ್ಟು ಧನುಸು ರಾಶಿವರೆಗೂ ಬರುತ್ತೆ ಚಂದ್ರ, 5ನೇ ದಶೆ. ಆಮೇಲೆ ಚಂದ್ರ ದಶೆ ನಡೀತಾ ಇರೋವಾಗೆ ಶ್ರಾವಣದಲ್ಲಿ ಬರುತ್ತೆ ಚಂದ್ರ. ಇಲ್ಲಿರೋ ಚಂದ್ರ ಇಲ್ಲಿ ಬರುತ್ತೆ. ಮತ್ತೆ ಇವಾಗ ಕುಜ ದಶೆ ನಡೀತಾ ಇದೆ. ಕುಜ ದಶೆ ಧನಿಷ್ಠ ನಕ್ಷತ್ರದಲ್ಲಿ ಇಂದ ಸ್ಟಾರ್ಟ್ ಆಗುತ್ತೆ. ಕುಜ ದಶೆ ಧನಿಷ್ಠ ನಕ್ಷತ್ರ ಮಕರದಲ್ಲಿನೂ ಬರುತ್ತೆ, ಮತ್ತೆ ಅರ್ಧ ಭಾಗ ಬಂದ್ಬಿಟ್ಟು ಕುಂಭದಲ್ಲಿ ಬರುತ್ತೆ, ಆಯ್ತಾ? ಇವಾಗ ಕುಜ ದಶೆ ನಡೀತಾ ಇದೆ. ಹಂಗಾಗಿ ಇಲ್ಲಿರೋ ಚಂದ್ರ, ಅವರು ವಿರ್ಚಕದಲ್ಲಿ ಇರೋ ಚಂದ್ರ, ಅವರು ಜನನ ಆಗಿರೋ ಟೈಮಲ್ಲಿ
ವಿರ್ಚಿಕದಲ್ಲಿ ಅನುರಾಧ ನಕ್ಷತ್ರದಲ್ಲಿರೋ ಚಂದ್ರ ಹಂಗೆ ಟ್ರಾವೆಲ್ ಮಾಡಿಕೊಂಡು ಒಂದೊಂದು ದಶ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಈ ಮನೆ ಇವಾಗ ಈ ಮನೆಗೆ ಬಂದಿದೆ. ಇಲ್ಲಿ ಯಾರಿದ್ದಾರೆ? ಗುರು ಇದ್ದಾರೆ. ಅವರು ಜನನ ಜಾತಕದಲ್ಲಿ ಗುರು ಅಲ್ಲೇ ಇರೋದು ಅಕ್ವೇರಿಯಸ್. ಈ ಗುರುನ ಶುಕ್ರ ನೋಡ್ತಿದೆ, ಶುಕ್ರ ನೋಡ್ತಿದೆ, ಶನಿ ನೋಡ್ತಿದೆ. ಮತ್ತೆ ಇವಾಗ ಇಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾರೆ. ಈ ಚಂದ್ರ ಬಂದ್ಬಿಟ್ಟು ದಶ, ಯಾವ ದಶ? ಕುಜ ದಶ ನಡೀತಾ ಇರೋದ್ರಿಂದ ಧನಿಷ್ಠ ನಕ್ಷತ್ರ ಇಲ್ಲಿ ಬರುತ್ತೆ ಈ ಮನೆಯಲ್ಲಿ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಮೂನ್ ಕನೆಕ್ಟ್ ಆಗುತ್ತೆ. ಮೂನ್ ಕನೆಕ್ಟ್ ಆಗಿ ಗುರು, ಇದು ಗಜಕೇಶ್ಕರಿ ಯೋಗ ಆಯಿತು ಒಂದು. ಆಮೇಲೆ ಈ ಗುರು ಗೋಚಾರ ಗುರು ಬಂದ್ಬಿಟ್ಟು 9ನೇ ದೃಷ್ಟಿ ಈ ಮನೆಗೆ ಬೀಳುತ್ತೆ. ಇದು ಕುಂಭರಾಶಿಗೆ ಬೀಳುತ್ತೆ. ಈ ಗುರು ಇಲ್ಲಿರೋ ಗುರು ಗೋಚಾರದಲ್ಲಿ ಅವ್ರ ಜನನ ಜಾತಕದಲ್ಲಿರೋ ಗುರುನ ಆಯ್ತದ ಇವತ್ತು ಅದೇ ಟ್ರಾನ್ಸಿಸ್ಟ್ ಗುರು ಗೋಚಾರ ಗುರು ಅವ್ರ ಜನನ ಜಾತಕದಲ್ಲಿರೋ ಗುರುನ ನೋಡ್ತಿದೆ. ಮತ್ತೆ ಚಂದ್ರನು ನೋಡ್ತಿದೆ. ಚಂದ್ರನು ಜೊತೆನಲ್ಲಿ ಸೇರ್ಕೊಂಡಿದೆ ದಶ. ಸೊ ಇದು ಏನಾಗುತ್ತೆ ಇವಾಗ ಇಲ್ಲಿ ನೋಡಿ, ಅವ್ರ ಜನನ ಜಾತಕದಲ್ಲಿ ಗುರು ಇಲ್ಲಿದೆ, ಚಂದ್ರ ಇದೆ ಅಲ್ವಾ? ಈ ಗೋಚಾರ ಗುರು ಇಲ್ಲಿ ನೋಡಿದಾಯ್ತು. ಅವಾಗ ಏನಾಗುತ್ತೆ? ಬೂಮ್ ಆಗುತ್ತೆ. ಆ ಮೋದಿ ಏನೇ ಮಾಡಕ್ ಹೋದ್ರು ಅದು ಬೂಮ್. ಓಕೆನಾ? ಈ ಕಾಂಬಿನೇಷನ್ ಹಿಂಗಾಗಿರೋದ್ರಿಂದನೇ ಅವ್ರಿಗೆ ಫುಲ್ಲು ಸಪೋರ್ಟ್. ಮತ್ತೆ ಇವಾಗ ಯಾರಿಗೆ? ರಷ್ಯಾ ಪುಟಿನ್ಗೆ ಮಾರ್ಸ್ ಇರೋದು ಇಲ್ಲಿ ಜನನ ಜಾತಕದಲ್ಲಿ. ಮಾರ್ಸ್ ಇಲ್ಲಿದೆ. ಈ ಮಾರ್ಸು ಈ ಗುರುನ ನೋಡ್ತಿದೆ, ಗೋಚಾರ ಗುರುನ ನೋಡ್ತಿದೆ. ಓಕೆನಾ? ಸೊ ಹಂಗಾಗಿ ಅವ್ರದ್ದು ಸಪೋರ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಸಿಗ್ತಾನೆ ಇದೆ. ಹಂಗೆ ಕನೆಕ್ಟ್ ಆಗಿದೆ ರಷ್ಯಾಗೂ ನಮ್ಮ ಮೋದಿಗೂ. ಹಾಗೆ ಇವಾಗ ಇವ್ರದ್ದು ಮಾತ್ರ ನೋಡೋಣ, ಯಾರ್ದು? ಮೋದಿದು ಮಾತ್ರ ನೋಡೋಣ. ಈ ಪಾಯಿಂಟ್ ನೀವು ಇಲ್ಲಿ ಇರೋವಾಗ ಮತ್ತೆ ಹೆಂಗೆ ಅದು ವಾರ ಆಯಿತು ಪಾಕಿಸ್ತಾನಿಗೆ ಅಂತ ನೀವು ಕೇಳ್ಬೋದು. ಇವತ್ತಿನ ಅದು ಗೋಚಾರದಲ್ಲಿ ಕುಂಭದಲ್ಲಿ ಇದ್ದಾರೆ ರಾಹು. ಇದನ್ನ ಬಿಟ್ಬಿಡಿ. ಇಲ್ಲಿ ಇವಾಗ ಇದು ಪೂರ್ತಿನೂ ಗೋಚಾರ ಅಂತ ಹಾಕಿದೆ, ಟ್ರಾನ್ಸಿಸ್ಟ್ ಚಾರ್ಟ್ ಇದು. ಸೊ ಇವತ್ತು ಈ ಒಂದು ವರ್ಷ ಅಂದಾಜಾಗೆ ರಾಹು ಇಲ್ಲೇ ಇರೋದು. ಓಕೆನಾ? ಇಲ್ಲಿ ರಾಹು, ಇಲ್ಲಿ ಗುರು. ಇದು ಬಂದ್ಬಿಟ್ಟು ಇವು ಆಸ್ಪೆಕ್ಟ್ ಮಾಡ್ತಿದೆ, ರಾಹು ಇದೆ. ಅವ್ರ ಜನನ ಜಾತಕದಲ್ಲಿ ನೋಡಿ, ಇದೇ ಕುಂಭದಲ್ಲಿ ಯಾರು ಇರೋದು? ಗುರು ಇದೆ, ಚಂದ್ರ ಇದೆ. ಈ ಗುರುನ ಈ ರಾಹು ಟಚ್ ಆಗಿದ್ದಕ್ಕೋಸ್ಕರನೇ ಅವ್ರಿಗೆ ಪಾಕಿಸ್ತಾನ ಮೇಲೆ ಸಿಂಧೂರ್ ಅದು ನಡೀತಾ ಇತ್ತು. ಆವಾಗ ಮೀನದಿಂದ ಜಂಪ್ ಆಗಿ ಅದು ಸ್ಟಾಪ್ ಆಯಿತು. ಯಾಕೆ ಅಂತಂದರೆ ಈ ಗುರು ಬಂದ್ಬಿಟ್ಟು ಮುಸ್ಲಿಂ ಪ್ಲಾನೆಟ್ ರಾಹುನ ನೋಡ್ತಿರೋದ್ರಿಂದ ಅವರು ಎಸ್ಕೇಪ್ ಆದರು. ಯಾರು? ಪಾಕಿಸ್ತಾನವರು. ಇಲ್ಲಿ ಗುರು ಇಲ್ಲ ಅಂತಂದಿದ್ರೆ ಈ ದೃಷ್ಟಿ ಬೀಳ್ತಾ ಇಲ್ಲ. ಈ ಗುರುದು 9ನೇ ದೃಷ್ಟಿ, ಧರ್ಮ ದೃಷ್ಟಿ ರಾಹು ಮೇಲೆ. ರಾಹು ಬಂದ್ಬಿಟ್ಟು ಮುಸ್ಲಿಂ ಪ್ಲಾನೆಟ್, ಮುಸ್ಲಿಂ ಇದು ಮಾಡೋದು ರಾಹುನೇ. ಸೊ ಅವ್ರ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಅವ್ರು ಬಚಾವಾದರು. ಏನೋ ಒಂದು ಹೇಳ್ಬಿಟ್ಟು ವಾರ್ನ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಟಾಪ್ ಆಯಿತು. ವಾರ್ ಆಗಿದ್ದಕ್ಕೆ ರೀಸನ್ ನಿಮ್ಗೆ ಹೇಳ್ತಿರೋದು. ಇವಾಗ ಏನೇ ಗುರು ಚಂದ್ರ ಇಲ್ಲಿ ಕನೆಕ್ಟ್ ಆದರೂ ಕೂಡ, ಶುಕ್ರ ಜನದಲ್ಲಿ ನೋಡ್ತಿದ್ರು ಕೂಡ ಈ ಕಾಂಬಿನೇಷನ್ನ, ಇಲ್ಲಿ ರಾಹು ಗೋಚಾರ ರಾಹು ಇದೇ ಕುಂಭದಲ್ಲಿ ಇರೋದ್ರಿಂದ ಆ ವಾರ ಆಯಿತು, ಮತ್ತೆ ಸ್ಟಾಪ್ ಆಯಿತು. ಯಾಕೆ ಅಂತಂದರೆ ಗುರು ಮುಸ್ಲಿಂ ಪ್ಲಾನೆಟ್ನ ನೋಡಿದಾಯಿತು. ಹಂಗಾಗಿ ಅದು ಹಂಗೆ ಬಚಾವಾದರು. ಏನೋ ಒಂದು ರೀಸನು ಜಾತಕದಲ್ಲಿ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ. ನೀವು ಯಾರನ್ನ ನೋಡಿ, ಇವಾಗ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ ಮೋದಿಗೆ? ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಹೆಸರು ಬಂದ್ಬಿಟ್ಟು ಪುಟಿನ್ಗೆ ಹೋಗಿಲ್ಲ. ಅಮೇರಿಕಾ ಟರಿಫ್ನ ಕಂಟ್ರೋಲ್ ಮಾಡಿದಲ್ಲಿ ಮೋದಿಗೇ ಹೋಯ್ತು. ಅದಕ್ಕೆ ರೀಸನ್ ಬಂದ್ಬಿಟ್ಟು ಇದೆ. ಅವ್ರ ಜನನ ಜಾತಕದಲ್ಲಿ ಚಂದ್ರ ಬಂದ್ಬಿಟ್ಟು ದಶಾಮೂಲ್ಯವಾಗಿ ಹೋಗಿ ಟಚ್ ಮಾಡಿದ್ದಾರೆ. ಟಚ್ ಮಾಡಿಬಿಟ್ಟು ಗೋಚಾರ ಗುರು ಇಲ್ಲಿ ನೋಡ್ತಿದ್ದಾರೆ. ಗೋಚಾರ ಗುರು ಇಲ್ಲಿ ಇದ್ದಾರೆ. ಅದೇ ಇಲ್ಲಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ.
ಇದು ಈ ಗುರು ಇಲ್ಲಿ ನೋಡೋದ್ರಿಂದ ಇಷ್ಟು ಒಳ್ಳೆ ಅನುಕೂಲ ಆಯಿತು. ಮೋದಿಗೆ ಒಳ್ಳೆ ಹೆಸರು ಬಂತು. ಓಕೆನಾ. ಮತ್ತೆ ಸಿಂಧೂರು ಅಂತ ಒಂದು ಆಪರೇಷನ್ ಆಯಿತು. ಅದಕ್ಕೆ ನಾನು ಹೇಳಿದೆ ನಿಮಗೆ. ಮತ್ತು ಅದರಲ್ಲಿ ತುಂಬ ಹೆಸರು ಬಂತು ಅವ್ರಿಗೆ. ಜನರಲ್ ಆಗೇ ಮಾರ್ಸ್ ದಶೆ ನಡೀತಾ ಇರೋವಾಗೆ ಅವರು ಆರ್ಮಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ, ಆರ್ಮಿ ಪರ್ಸನ್ಸ್ಗೆ. ಓಕೆನಾ. ಅದಕ್ಕೆ ಅವರು ಯಾರಿಗೆಲ್ಲ ಹಸ್ಬೆಂಡು ಇದು ಮಾಡಿದ್ರು ಆರ್ಮಿನಲ್ಲಿ, ಅವ್ರ ವೈಫು ಅವ್ರ ಮೂಲಕವಾಗಿ ಹೋಗಿ ವಾರ್ ಮಾಡೋ ಥರ ಮಾಡಿದ್ರು ಸಿಂಧೂರು. ಹಂಗಿರೋ ಥರ ಆಯಿತು. ಸೊ ಅದು ಗ್ರೇಟು. ಮಾರ್ಚ್ ದಸ ಬಂದ್ರೇ ಅದು ಆರ್ಮಿಗೆ ಹೋಗ್ತಾರೆ. ಆ ವೈಬ್ಸು ಹಂಗೆ ಇರುತ್ತೆ. ಅವ್ರು ಹೋದ್ರೇ ಹೋದರೆ ಆರ್ಮಿ ಪರ್ಸನ್ನ ಮೀಟ್ ಮಾಡಿದ್ರೆ ಅಷ್ಟು ಜೋರಾಗಿ ವೈಬ್ ಆಗೋದು ಅದನ್ನೇ ರೀಸನ್ ಅವ್ರಿಗೆ. ಯಾಕಂತಂದರೆ ಈಗ ಪ್ರೆಸೆಂಟ್ ದಸ ಬಂದುಬಿಟ್ಟು ಮಾರ್ಚ್ ದಸ ನಡೀತಾ ಇದೆ.